ಜಾಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡೋಣ. ಇವತ್ತು ಯಾವ ರೀತಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೆಳಗಾವಿ, ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದದಲ್ಲಿ ಒಟ್ಟು 104 ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಡೇಟ್ ಯಾವತ್ತು, ಅರ್ಜಿ ಯಾವಾಗ ಅಂತ ನೋಡೋಣ. ಫಸ್ಟು ದ್ವಿತೀಯ ದರ್ಜೆ ಸಹಾಯಕರು ಒಟ್ಟು 83 ಹುದ್ದೆಗಳಿವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 12 ಹುದ್ದೆ ಹಾಗೂ ಪರಿಶಿಷ್ಟ ಪಂಗಡವರಿಗೆ 3 ಹುದ್ದೆ ಹಾಗೂ ಪ್ರವರ್ಗ 1 4 ಹುದ್ದೆ ಹಾಗೂ ಪ್ರವರ್ಗ 2A 12 ಹುದ್ದೆ ಹಾಗೂ ಪ್ರವರ್ಗ 2B 3 ಹುದ್ದೆ, ಪ್ರವರ್ಗ 3A 3 ಹುದ್ದೆ, ಪ್ರವರ್ಗ B 4 ಹುದ್ದೆ ಹಾಗೂ ಸಾಮಾನ್ಯ ವರ್ಗದವರಿಗೆ 42 ಹುದ್ದೆಗಳನ್ನು ಬಿಡಲಾಗಿದೆ. ಕನಿಷ್ಠ ವಿದ್ಯಾರ್ಥಿ ಏನಂತಂದರೆ ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc ಅಥವಾ BCom ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ನೆಕ್ಸ್ಟು ಬಂದೂಕುಧಾರಿ ಹುದ್ದೆ ಗನ್ಮ್ಯಾನ್ ಹುದ್ದೆಗಳು. ಇವರಿಗೆ ಸಾಮಾನ್ಯ ವರ್ಗದಲ್ಲಿ 1 ಪೋಸ್ಟ್ ಖಾಲಿ ಇದೆ ಹಾಗೂ ಇವರು ಕನಿಷ್ಠ ವಿದ್ಯಾರ್ಥಿ SSLC ಮತ್ತು 10ನೇ ತರಗತಿ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು. ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿರತಕ್ಕದ್ದು ಮತ್ತು ಚಾಲ್ತಿ ಇರುವ ಬಂದೂಕು ಪರವಾನಗಿ ವ್ಯಾಲಿಡ್ ಆರ್ಮಿ ಲೈಸೆನ್ಸ್ ಹೊಂದಿರತಕ್ಕದ್ದು. ವೇತನ ಶ್ರೇಣಿ ಯಾವ ರೀತಿ ಇರುತ್ತದೆ. 47,650 ಹಿಡಿದು 96,550 ಸಿಪಾಯಿ ಹುದ್ದೆಗೆ. ನೆಕ್ಸ್ಟು ಇವರು ಪರಿಶಿಷ್ಟ ಜಾತಿಗೆ 3 ಹುದ್ದೆ ಹಾಗೂ ಪರಿಶಿಷ್ಟ ಪಂಗಡವರಿಗೆ 1 ಹುದ್ದೆ, ಪ್ರವರ್ಗ A 1 ಹುದ್ದೆ, ಪ್ರವರ್ಗ 2A 3 ಹುದ್ದೆ ಹಾಗೂ ಪ್ರವರ್ಗ 2B 1 ಹುದ್ದೆ, ಪ್ರವರ್ಗ 3A 1 ಹುದ್ದೆ, ಪ್ರವರ್ಗ 3B 1 ಹುದ್ದೆ, ಸಾಮಾನ್ಯ ವರ್ಗ 9 ಹುದ್ದೆ. ಒಟ್ಟು ಎಲ್ಲ ಸೇರಿ 20 ಹುದ್ದೆಗಳನ್ನು ಬಿಡಲಾಗಿದೆ. ಇದು ಅಷ್ಟೇ, ಕನಿಷ್ಠ ವಿದ್ಯಾರ್ಥಿ SSLC ಪಾಸಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ನೆಕ್ಸ್ಟು ಸಾಮಾನ್ಯ ಸೂಚನೆಗಳು. ಮೇಲಿನ ಹುದ್ದೆಗಳ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತರು ಮತ್ತು ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನವನ್ನು ಅಂದರೆ ಬೇಸಿಕ್ ಕಂಪ್ಯೂಟರ್ ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಪದವಿಯಲ್ಲಿ ಕನಿಷ್ಠ 1 ಕೋರ್ಸ್ ಕಂಪ್ಯೂಟರ್ ವಿಷಯವನ್ನು ಅಧ್ಯಯನ ಮಾಡಿದ್ದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಷನ್ ಮತ್ತು ಸಲ್ಲಿಸುವ ವಿನಾಯಿತಿಯನ್ನು ನೀಡಲಾಗುವುದು. ಈ ಬ್ಯಾಂಕನ್ನು ಅರ್ಜಿ ಸಲ್ಲಿಸಲು www.belagavi.dcbv.com ನಲ್ಲಿ ವೆಬ್ಸೈಟನ್ನು ತೆರೆಯಲಾಗಿದೆ. ಅಲ್ಲಿ ಮೂಲಕ ಹೋಗಿ ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಇದಕ್ಕೆ ಅಭ್ಯರ್ಥಿಯು ಭಾರತೀಯ ನಾಗರಿಕ ಇರಬೇಕು ಮತ್ತು ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳ ಸಂಖ್ಯೆಯಲ್ಲಿ ಬದಲಾವಣೆ ಮಾಡುವ ಹಕ್ಕನ್ನು ಬ್ಯಾಂಕ್ ನೇಮಕಾತಿ ಸಮಿತಿ ಹೊಂದಿರುತ್ತದೆ. ಅಭ್ಯರ್ಥಿಗಳು 1 ಹುದ್ದೆಗೆ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ನೋಂದಣಿ ಸಂಖ್ಯೆಯಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಪ್ರತ್ಯೇಕ ಅರ್ಜಿ ಸಲ್ಲಿಸತಕ್ಕದ್ದು. ನೇಮಕಾತಿ ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನೆಕ್ಸ್ಟು ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಸುಮಾರು 500 ರೂಪಾಯಿ ಶುಲ್ಕ ಇರುತ್ತೆ ಹಾಗೂ ಇತರ ಅಭ್ಯರ್ಥಿಗಳಿಗೆ 1000 ಶುಲ್ಕ ಇರುತ್ತೆ. OBC 2A 2B 3A 3B ಅವರಿಗೆ 1000 ಶುಲ್ಕ ಇರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಹಣವನ್ನು ಪಾವತಿಸಬೇಕು. ನೆಕ್ಸ್ಟು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ದಿನಾಂಕ 27/2026 ಹಿಡಿದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 27/8/2026. ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 27/8/2026 ಕೊನೆಯ ದಿನಾಂಕ ಆಗಿರುತ್ತದೆ. ಈ ಪರೀಕ್ಷೆ ಯಾವ ರೀತಿ ಇರ್ತದೆ. ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ಅರ್ಹವಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆಗೆ ದಿನಾಂಕವನ್ನು ಬ್ಯಾಂಕ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು. ಲಿಖಿತ ಪರೀಕ್ಷೆಯನ್ನು ಪ್ರವೇಶ ಪತ್ರ, ದಿನಾಂಕ, ಸ್ಥಳ ಮತ್ತು ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ವೆಬ್ಸೈಟ್ ಮೂಲಕ ಕಳುಹಿಸಲಾಗುವುದು. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯನ್ನು ಪ್ರವೇಶ ಪತ್ರಗಳನ್ನು ಅರ್ಹರಾದಲ್ಲಿ ಸಂದೇಶ ಪತ್ರ ಅಂದರೆ ಇಂಟರ್ವ್ಯೂ ಇರುತ್ತೆ ಬ್ಯಾಂಕಿನ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ದಿನಾಂಕದ ವೇಳೆಗೆ ಸರ್ಕಾರದಿಂದ ಮಾನ್ಯತೆ ಪಡೆದ ಗುರುತಿನ ಚೀಟಿಯೊಂದಿಗೆ ಲಿಖಿತ ಪರೀಕ್ಷೆಗೆ ಸಂದರ್ಶನಕ್ಕೆ ಹಾಜರಾಗಬೇಕು. ಬ್ಯಾಂಕಿನ ಪತ್ರ ವ್ಯವಹಾರ ಅಂದರೆ ಬ್ಯಾಂಕ್ ನೇಮಕಾತಿ ಪ್ರಕ್ರಿಯೆ ಕುರಿತಂತೆ ಅಭ್ಯರ್ಥಿಗಳು ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ.
ನೆಕ್ಸ್ಟು ಅರ್ಜಿ ಯಾವಾಗ ಕಳಿಸಬೇಕು ಅಂದರೆ 27/7/2026 27/8/2026 ಸಮಯ ಬೆಳಗ್ಗೆ 10:00 ಹಿಡಿದು ಸಂಜೆ 5:00ವರೆಗೂ. ಏನಾರ ಸಹಾಯವಾಣಿ ಬೇಕಿದ್ದರೆ ಈ ಟೈಮಲ್ಲಿ ಮಾಡ್ಬೋದು. ನೆಕ್ಸ್ಟು ವಯೋಮಿತಿ ಯಾವ ರೀತಿ ಇರುತ್ತೆ ಅಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಅವರಿಗೆ 18 ವರ್ಷದಿಂದ 40 ವರ್ಷ ಇರುತ್ತೆ. ಪ್ರವರ್ಗ 2B, TAB ಅವರಿಗೆ 18 ವರ್ಷದಿಂದ 38 ವರ್ಷ ಗರಿಷ್ಠ ಮಿತಿ ಮತ್ತು ಸಾಮಾನ್ಯ ವರ್ಗದವರಿಗೆ 18 ವರ್ಷದಿಂದ 35 ವರ್ಷ ಮಿತಿ ಇರುತ್ತೆ. ಮತ್ತು ಮೀಸಲಾತಿ ಇರುತ್ತೆ. ಜಾತಿ ವರ್ಗ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದ ಎಲ್ಲ ಸರ್ಕಾರ ನಿಗದಿಪಡಿಸುವ ನಮೂನೆಗಳಲ್ಲಿ ಚಾಲ್ತಿಯಲ್ಲಿರುವ ಪ್ರಮಾಣಪತ್ರವನ್ನು ಲಗತ್ತಿಸಬೇಕು. ವಿದ್ಯಾಭ್ಯಾಸ, ಶಿಕ್ಷಣಕ್ಕಾಗಿ, ಇತರ ಸರ್ಕಾರಿ ಸೌಲಭ್ಯಕ್ಕಾಗಿ ಅಥವಾ ಸಾಲಕ್ಕಾಗಿ ಪಡೆದಿರುವ ಜಾತಿ ಪ್ರಮಾಣಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸುವ ಕೊನೆಯ ದಿನಾಂಕದಂದು ಸಂಬಂಧಿಸಿದ ಹುದ್ದೆಗಳಿಗೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ಅಭ್ಯರ್ಥಿಗಳು ಅರ್ಜಿಯಲ್ಲಿ ಎಲ್ಲ ಸೆಮಿಸ್ಟರ್ ಮತ್ತು ವರ್ಷಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ಮತ್ತು ಪಡೆದ ಅಂಕಗಳನ್ನು ಕ್ರೋಢೀಕರಿಸುವ ಸರಾಸರಿ ಅಂಕಗಳನ್ನು ಸ್ಪಷ್ಟವಾಗಿ ನಮೂದಿಸುವುದು. ಮತ್ತು ಗ್ರೇಡ್ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಅವರ ಗ್ರೇಡ್ ಅಂಕಗಳು ಶೇಕಡಾವಾರು ಅಂಕಗಳಿಗೆ ಪರಿವರ್ತಿಸಿ ವಿಶ್ವವಿದ್ಯಾಲಯ ನೀಡಿರುವ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಶೇಕಡಾವಾರು ಅಂಕಗಳನ್ನು ತಪ್ಪದೇ ನಮೂದಿಸಬೇಕು. ನೆಕ್ಸ್ಟು ಆಯ್ಕೆಯ ವಿಧಾನ ಯಾವತ್ತಂದರೆ, ಕರ್ನಾಟಕ ಸಹಕಾರ ಸಂಘಗಳ ಅಂದರೆ ಕರ್ನಾಟಕ ಕೋ-ಆಪರೇಟಿವ್ ಬ್ಯಾಂಕಿಂದ ದ್ವಿತೀಯ ದರ್ಜೆ ಗುಮಾಸ್ತ ಅವರಿಗೆ ಲಿಖಿತ ಪರೀಕ್ಷೆಯನ್ನು ಇಡಲಾಗಿದೆ. ಒಟ್ಟು 200 ಅಂಕಗಳಿಗೆ ಏರ್ಪಡಿಸಲಾಗಿದೆ. ಕನ್ನಡ ಭಾಷೆಗೆ 50 ಅಂಕ ಹಾಗೂ ಸಾಮಾನ್ಯ ಇಂಗ್ಲಿಷ್ಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕ ಹಾಗೂ ಸಹಕಾರ ವಿಷಯಗಳಿಗೆ 50 ಅಂಕ ಮತ್ತು ಭಾರತ ಸಂವಿಧಾನಕ್ಕೆ 25 ಅಂಕ ಹಾಗೂ ಬ್ಯಾಂಕಿನ ಕಾರ್ಯ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಒಟ್ಟು 25 ಅಂಕಗಳನ್ನು ಒಳಗೊಂಡಿರುತ್ತದೆ. ಹಾಗೂ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಒಟ್ಟು 100 ಅಂಕಗಳ ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಲಾಗಿದ್ದು, ಕನ್ನಡ ಭಾಷೆಗೆ 50 ಅಂಕ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ 50 ಅಂಕಗಳಿಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿದೆ. ಯಾವ ಥರ ಆಯ್ಕೆ ಮಾಡ್ತಾರೆ ಅಂದರೆ, ರಿಟನ್ ಎಕ್ಸಾಮಿನೇಷನಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 1:5 ವಿದ್ಯಾರ್ಥಿಗಳನ್ನು ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡಾ 85ಕ್ಕೆ ಇಳಿಸಿ ಹಾಗೂ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೆರಿಟ್ ಹಾಗೂ ಅನ್ವಯಿಸಬಹುದಾದ ಮೀಸಲಾತಿ ನೀತಿಯನ್ನು ಅನುಸರಿಸಿ ಅಭ್ಯರ್ಥಿಗಳು ಆಯ್ಕೆ ಮಾಡಲಾಗುತ್ತದೆ. ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ ದಿನಾಂಕ ಹಾಗೂ ಪರೀಕ್ಷೆಯ ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ವೆಬ್ಸೈಟ್ ಮೂಲಕ ತಿಳಿಸಲಾಗುವುದು. ಸದರಿ ಮಾಹಿತಿಯನ್ನು ಬ್ಯಾಂಕಿನ ಜಾಲತಾಣ www.belagavi.dcb.belagavibank.com ಮೂಲಕ ತಿಳಿದುಕೊಳ್ಳಬಹುದು ಹಾಗೂ ಡೌನ್ಲೋಡ್ ಮಾಡಿಕೊಂಡು ಹಾಜರಾಗದ ಅಭ್ಯರ್ಥಿಗಳು ಜವಾಬ್ದಾರರಾಗಿರುತ್ತಾರೆ. ಇಂಟರ್ವ್ಯೂ ಸಮಯದಲ್ಲಿ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕಂತಂದರೆ, ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಎಲ್ಲ ಸೆಮಿಸ್ಟರ್ಗಳ ಅಥವಾ ಎಲ್ಲ ವರ್ಷಗಳ ಪ್ರಮಾಣಪತ್ರಗಳ ಅಂಕಪಟ್ಟಿ, ಲೇಖನ, ಟ್ರಾನ್ಸ್ಕ್ರಿಪ್ಟ್, ತಾತ್ಕಾಲಿಕ ಪ್ರಮಾಣಪತ್ರ, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಘಟಿಕೋತ್ಸವ ಪ್ರಮಾಣಪತ್ರ ಎಲ್ಲವನ್ನು ಇಂಟರ್ವ್ಯೂ ಟೈಮಲ್ಲೇ ಸಲ್ಲಿಸಬೇಕು. ಜನ್ಮ ದಿನಾಂಕ ನಮೂದಿ, SSLC ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ಪ್ರಮಾಣಪತ್ರ, ಜನ್ಮ ದಿನಾಂಕ ತೋರಿಸುವಂತೆ ಸಂಚಿತ ದಾಖಲೆಯನ್ನು, ಉದ್ಧೃತ ಎಕ್ಸ್ಟ್ರಾಕ್ಟ್ ಕಮ್ಯುನಿಕೇಷನ್ ರೆಕಾರ್ಡ್, ಸರ್ಕಾರದಿಂದ ಪಡೆದ ಜನನ ಪ್ರಮಾಣಪತ್ರ, ಶಾಲಾ ವರ್ಗಾವಣೆ ಪತ್ರ ಇವೆಲ್ಲವನ್ನು ಸಲ್ಲಿಸಬೇಕು. ವಿವಿಧ ಮೀಸಲಾತಿಯನ್ನು ಕೋರಿದಲ್ಲಿ ಮೀಸಲಾತಿ ಪ್ರಮಾಣಪತ್ರಗಳು ಮತ್ತು ನಿರೀಕ್ಷೇಪಣಾ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಗಳಿಗೆ ನೇಮಕಾತಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರುವ ಬಗ್ಗೆ ಪ್ರಮಾಣಪತ್ರಗಳು. ಷರತ್ತು: ಪದವಿಯಲ್ಲಿ ಕನಿಷ್ಠ ಒಂದು ಕೋರ್ಸನ್ನು ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುವುದು. ಭಾವಚಿತ್ರ ಯಾವ ಥರ ಇರುತ್ತೆ ಅಂದರೆ, 50 KB ಇರಬೇಕು ಮತ್ತು 45 ಸೆಂಟಿಮೀಟರ್ ಉದ್ದ ಹಾಗೂ 35 ಸೆಂಟಿಮೀಟರ್ ಅಗಲ ಭಾವಚಿತ್ರ ಹೊಂದಿರಬೇಕು ಹಾಗೂ ಸಹಿ 25 KB ಇರಬೇಕು. ನೆಕ್ಸ್ಟು ಅಭ್ಯರ್ಥಿಗಳು ಸಂಬಂಧಪಟ್ಟ ವಿದ್ಯಾರ್ಥಿ ಜಾತಿ ಪ್ರಮಾಣದ ಕಂಪ್ಯೂಟರ್ ಪ್ರಮಾಣಪತ್ರ ಇತರೆ ಜೆರಾಕ್ಸ್ ಪ್ರತಿಗಳನ್ನು ಸ್ವಯಂ ಸೆಲ್ಫ್
ಅಟೆಸ್ಟೆಡ್ ದೃಢೀಕರಣ ಸಂಬಂಧಪಟ್ಟ ಎಲ್ಲ ಪತ್ರಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಅರ್ಜಿ ಶುಲ್ಕವನ್ನು ಪಾವತಿಸುವ ಪೇ ಆನ್ಲೈನನ್ನು ಒತ್ತಿ. ಈ ಪಾವತಿ ಗೇಟ್ ಮೂಲಕ ನಿಗದಿ ಅರ್ಜಿ ಮೂಲಕ ಬ್ಯಾಂಕ್ ಗೇಟ್ ವೇ ಶುಲ್ಕದಲ್ಲಿ ಪಾವತಿ ಮಾಡಲಾಗುವುದು. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 27/8/2020. ಶುಲ್ಕ ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಡಿಡಿ, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್, ನಗದುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ನೆಕ್ಸ್ಟ್, ಅರ್ಜಿ ಮುದ್ರಣ ಪಡೆಯಲು ಪ್ರಿಂಟ್ ಅಪ್ಲಿಕೇಶನ್ ಒತ್ತಿ. ನಂತರವೇ ಅಪ್ಲಿಕೇಶನ್ ಪ್ರಿವ್ಯೂ ಮೂಡಲಾಗುತ್ತದೆ. ನೆಕ್ಸ್ಟು, ಅಭ್ಯರ್ಥಿಗಳು ಅರ್ಜಿಗಳನ್ನು ನಿಗದಿತ ಗಾತ್ರದಲ್ಲಿ ಅಂದರೆ ಕಡತದ ಗಾತ್ರ 100 KB ಗಿಂತ ಕಡಿಮೆ ಇರುವ ಖಾತರಿಪಡಿಸಿ ಅಪ್ಲೋಡ್ ಮಾಡಿಕೊಳ್ಳಬೇಕು. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.